Hello my dear friends, welcome back to Bhavadnanantara. I am Chidanand Muguli. Let's float in the ocean of knowledge. ಇವತ್ತಿನ ಕ್ಲಾಸ್ಲಿಂದ ನಾವು ಫಸ್ಟ್ ಪೇಪರ್ UGC ನೆಟ್ ಫಸ್ಟ್ ಪೇಪರ್ ಟೀಚಿಂಗ್ ಆಪ್ಟಿಟ್ಯೂಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎವ್ರಿ ಡೇ 7:10ಕ್ಕೆ ಅಂದರೆ ಸಂಜೆ 7 ಗಂಟೆ 10 ನಿಮಿಷಕ್ಕೆ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತವೆ. ಒಂದಿನ ಮಿಸ್ ಆಗ್ಬೋದು, ಬಟ್ 7 ಗಂಟೆ 10 ನಿಮಿಷಕ್ಕೆ ಯಾವತ್ತಾದರೂ ಕೂಡ 7 ಗಂಟೆ 10 ನಿಮಿಷಕ್ಕೆ ಇವು ವಿಡಿಯೋ ಅಪ್ಲೋಡ್ ಆಗ್ತಿರ್ತವೆ. ಟೀಚಿಂಗ್ ಆಪ್ಟಿಟ್ಯೂಡ್ದು. ಓಕೆ, ನೋಡ್ಕೊಳ್ಳೋಣಂತ. ಇವತ್ತಿಂದ ಟೀಚಿಂಗ್ ಆಪ್ಟಿಟ್ಯೂಡ್ನ ಸ್ಟಾರ್ಟ್ ಮಾಡೋಣಂತ. ಮೊದಲನೇದಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಚಾಪ್ಟರ್ ನಂಬರ್ 1. ಈ ಚಾಪ್ಟರ್ನಲ್ಲಿ ಇಂಟ್ರೊಡಕ್ಷನ್ ಬಗ್ಗೆ ನೋಡಬೇಕಾಗತ್ತೆ. ಮೊದಲು ಈ ಚಾಪ್ಟರ್ಗಿಂತ ಹೋಗಿಂತ ಮುಂಚೆಕ್ಕೆ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ, ವೈ ಟೀಚಿಂಗ್ ಆಪ್ಟಿಟ್ಯೂಡ್ ಸಬ್ಜೆಕ್ಟ್ ಇನ್ NTA ನೆಟ್. ನಮ್ಗೆ ಈ ಸದ್ಯಕ್ಕೆ ಏನಿರೋದಪ್ಪ ಅಂತಂದರೆ, ನಾವು ಕಾಮರ್ಸ್ ಸ್ಟೂಡೆಂಟ್ಸ್ ಹಾಗೆ ಬೇರೆ ಬೇರೆ ಸಬ್ಜೆಕ್ಟದ್ದು ಸ್ಟೂಡೆಂಟ್ಸ್ ಇರ್ತೀವಿ. ನಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಯಾಕೆ ಬೇಕಾಗತ್ತೆ, NTA ನೆಟ್ನಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ನ ಯಾಕೆ ಅವರು ಅಳವಡಿಸಿದ್ದಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ತಿಳ್ಕೊಬೇಕಾಗಿರುತ್ತೆ. ಮೊದಲನೇದಾಗಿ ಅಸೆಸ್ಮೆಂಟ್ ಆಫ್ ಟೀಚಿಂಗ್ ಸ್ಕಿಲ್ಸ್. ನಾವೇನು ಮಾಡಿರ್ತೀವಿಪ್ಪ ಅಂತಂದರೆ, ಟೀಚಿಂಗ್ ಸ್ಕಿಲ್ಸ್ನ ಅಲ್ಲಿ ಪಡೆದಿರೋದೇ ಇಲ್ಲ. ಡಿಗ್ರಿ ಮುಗಿಸ್ಕೋತೀವಿ, ಡಿಗ್ರಿ ಮುಗಿಸ್ಕೊಂಡಾದ್ಮೇಲೆ PG ಹೋಗ್ತೀವಿ, PGಗೆ ಹೋದಾದ್ಮೇಲೆ ಡೈರೆಕ್ಟ್ ಹೀಗೆ ನೆಟ್ಟು ಅಥವಾ ಸೆಟ್ನ ಕ್ಲಿಯರ್ ಮಾಡ್ಕೋತೀವಿ. ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿ ಅಥವಾ ಪ್ರೊಫೆಸರ್ಗಾಗಲಿ ಟ್ರೈ ಮಾಡ್ತಾ ಇರ್ತೀವಿ. ಹೀಗೆ ಏನಾಗುತ್ತಪ್ಪ ಅಂತಂದರೆ, ಡೈರೆಕ್ಟ್ ನಾವು ಟೀಚಿಂಗ್ ಫೀಲ್ಡ್ಗೆ ಹೋಗಿಬಿಡ್ತೀವಿ ಟೀಚಿಂಗ್ ಸ್ಕಿಲ್ಸ್ ಇಲ್ಲದೆ. ಸೊ ಇದನ್ನ ಅಸೆಸ್ ಮಾಡೋಕ್ಕೋಸ್ಕರ ಅದೇನು ಮಾಡ್ತಾರಪ್ಪ ಅಂತಂದರೆ, ಈ ಟಾಪಿಕ್ನ ಎಕ್ಸಾಮ್ನಲ್ಲಿ ಇರಿಸಲಾಗಿದೆ. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಆಫ್ ಪೆಡಗಾಜಿಕಲ್ ನಾಲೆಡ್ಜ್. ಎಷ್ಟರ ಮಟ್ಟಿಗೆ ಟೀಚಿಂಗ್ ಸ್ಕಿಲ್ ಮತ್ತು ಪೆಡಗಾಜಿಕಲ್ ನಾಲೆಡ್ಜ್ ನಮಗೆ ಬಂದಿದೆ ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ, ಇವ್ಯಾಲ್ಯೂಯೇಷನ್ ಮಾಡೋಕ್ಕೋಸ್ಕರ NTA ನೆಟ್ನಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ನ ಅಳವಡಿಸಿದ್ದಾರೆ. ಪ್ರಿಪ್ರೇಷನ್ ಫಾರ್ ಅಕಾಡೆಮಿಕ್ ರೋಲ್ಸ್. ನಾವು ಮುಂದೆ ಹೋಗಿ ಏನಾಗಬೇಕಪ್ಪ ಅಂತಂದರೆ, ಆಗೋರು ಪ್ರೊಫೆಸರ್ ಆಗಬೇಕಾದ್ರೆ ಒಂದು ಅಕಾಡೆಮಿಕ್ ರೋಲ್ ಬೇಕಾಗತ್ತೆ. ಒಂದು ಅಕಾಡೆಮಿಕ್ ರೋಲ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಆ ಪ್ರಿಪ್ರೇಷನ್ನ ನಾವಿಲ್ಲಿ NTA ನೆಟ್ ಎಕ್ಸಾಮ್ನಲ್ಲಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಎನ್ಶೂರಿಂಗ್ ಕ್ವಾಲಿಟಿ ಎಜುಕೇಷನ್. ನಮಗೆ ಟೀಚಿಂಗ್ ಸ್ಕಿಲ್ಸೇ ಇರಲಿಲ್ಲ ಅಂತಂದರೆ, ಪ್ರೊಫೆಸರ್ ಆಗಿ ಡಿಗ್ರಿ ಅವರಿಗೆ ಅಥವಾ ಯಾರಿಗೆ PG ಅವರಿಗೆ ಏನಂತ ಕಲಿಸೋದು? ಸೊ ಎಜುಕೇಷನ್ ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೋಸ್ಕರ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ, ಟೀಚಿಂಗ್ ಸ್ಕಿಲ್ಸ್ ಬೇಕಾಗಿರು ಅಂಥವು ಅಥವಾ ಟೀಚಿಂಗ್ ಸ್ಕಿಲ್ಸ್ ಇರುವಂಥ ವ್ಯಕ್ತಿಗೆ ಮಾತ್ರ ಏನು ಕೊಡಬೇಕಾಗತ್ತಪ್ಪ ಅಂತಂದರೆ, ಅವರು ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಏನಂತ? ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಅಥವಾ ರಿಸರ್ಚ್ ಫೆಲೋಶಿಪ್ ಆಗೋಕ್ಕೆ ಇವರು ಅರ್ಹರಿದ್ದಾರೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಆಗೋಕ್ಕೆ ಕೂಡ ಅರ್ಹರಿದ್ದಾರೆ. ಅಥವಾ NTA ನೆಟ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್, ಅಂದರೆ ಇದು ಟೆಸ್ಟ್ನಲ್ಲೇ ಇದೆ. ಏನು ಟೆಸ್ಟ್ ಮಾಡುತ್ತೆ? ನಾವು ಟೀಚರ್ ಆಗೋಕ್ಕೆ ಎಲಿಜಿಬಲ್ ಇದೀವಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೋಸ್ಕರನೇ ಈ ಎಕ್ಸಾಮ್. ಸೊ ಟೀಚಿಂಗ್ ಸ್ಕಿಲ್ಸ್ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಒಂದು ಕ್ವಾಲಿಟಿ ಎಜುಕೇಷನ್ನ ಡಿಗ್ರಿ ಅವ್ರಿಗೆ ಮತ್ತು PG ಅವ್ರಿಗೆ ಒದಗಿಸ್ಕೊಡ್ಬೋದು. ಅದರಿಂದ ಇದನ್ನು ಟೆಸ್ಟ್ ಮಾಡಲಾಗತ್ತೆ. ಹಾಗೆ ಅಲೈನ್ಮೆಂಟ್ ವಿತ್ ಎಜುಕೇಷನ್ ಸ್ಟ್ಯಾಂಡರ್ಡ್ಸ್. ಯಾವುದೇ ಸ್ಟ್ಯಾಂಡರ್ಡ್ಸ್ ಇರಲಿ, ಎಜುಕೇಷನಲ್ ಸ್ಟ್ಯಾಂಡರ್ಡ್ಸ್, ಅದಕ್ಕೆ ಅಲೈನ್ ಆಗೋಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದರೆ, ಈ ಸಬ್ಜೆಕ್ಟ್ನ NTA ನೆಟ್ನಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಆಫ್ ಆಸ್ಪಿರೆಂಟ್ಸ್. ಭಾಳಷ್ಟು ಈ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಆಸ್ಪಿರೆಂಟ್ಸ್ನ. ಯಾರು ಪ್ರೊಫೆಸರ್ ಆಗಿ ಹೋಗ್ತಿರ್ತಾರಲ್ಲ ಅವ್ರನ್ನ ಭಾಳಷ್ಟು ಇವ್ಯಾಲ್ಯೂಯೇಷನ್ ಮಾಡುವಂಥ ಮೆಥಡ್ ಇದಾಗಿರುತ್ತೆ. ಯಾಕಪ್ಪ ಅಂತಂದರೆ, ಈಗ ಹಲವಾರು ವರ್ಷಗಳಾಯ್ತು ನೋಡಾಗತ್ತೆ. ಏನಾಗತ್ತಪ್ಪ ಅಂತಂದ್ರೆ, ಬರಬರ್ತಾ ಪ್ರತಿಯೊಂದು ವರ್ಷವೂ ಟಫ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಎಕ್ಸಾಮ್ನಲ್ಲಿ. ಹೌದಾ? ನೋಡೋಣಂತೆ. ಅದ್ರಾಗ NTA ಅವ್ರ ಕೈಯಾಗಿ ಬಂದಿಂದ ಅಂಕರು ಭಾಳಷ್ಟು ಟಫ್ ಎಕ್ಸಾಮ್ಸ್ನ ಅವರು ಕಂಡಕ್ಟ್ ಮಾಡ್ತಾಯಿದ್ದಾರೆ. ಅಂತಂದರೆ ಒಂದು ಸ್ವಲ್ಪ ಕಂಪ್ಯಾರಿಟಿವ್ಲಿ UGC ಫಸ್ಟ್ ಏನು ಎಕ್ಸಾಮ್ ಇರ್ತಿತ್ತಲ್ಲ, ಅದಕ್ಕಿಂತ ಸ್ವಲ್ಪ ಕ್ವಶನ್ಸ್ನಲ್ಲಿ ಟ್ವಿಸ್ಟು ಮತ್ತು ಟಫ್ ಇರ್ತವೆ ಅಂತ ಹೇಳ್ಬೋದು ನಾನು. ಓಕೆ, ಸೊ ಏನು ಮಾಡಬೇಕಪ್ಪ ಅಂತಂದರೆ, ಭಾಳಷ್ಟು ಜಾಗರೂಕತೆಯಿಂದ ಸ್ಟಡಿ ಮಾಡಬೇಕಾಗತ್ತೆ.
ಇವೆಲ್ಲ ಉದ್ದೇಶದಿಂದ ನಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ನ NTA-NET ಅಳವಡಿಸಿದ್ದಾರೆ. ಮೊದಲನೇದಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಚಾಪ್ಟರ್ ನಂಬರ್ 1 ಇಂಟ್ರೊಡಕ್ಷನ್ನಲ್ಲಿ ಏನೇನು ನೋಡಬೇಕಾಗತ್ತಪ್ಪ ಅಂತಂದರೆ ಕಾನ್ಸೆಪ್ಟು, ಸಿಲೆಬಸ್ನಲ್ಲಿರೋದನ್ನ ಹೇಳ್ತಾ ಇರೋದು ಈಗ. ಕಾನ್ಸೆಪ್ಟು, ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಆಪ್ಟಿಟ್ಯೂಡ್, ಲೆವೆಲ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್, ಇವೆಲ್ಲ ಸಿಲೆಬಸ್ನಲ್ಲಿ ಕೊಟ್ಟಿರುವಂಥ ಒಂದಿಷ್ಟು ಪಾಯಿಂಟ್ಸ್. ಓಕೆ, ಬಿಫೋರ್ ಗೋಯಿಂಗ್ ಟು ದಿ ಕಾನ್ಸೆಪ್ಟಿಗೆ ಹೋಗಿಂತ ಮುಂಚೆಕ್ಕೆ ನಾವು ಒಂದಿಷ್ಟು ವಿಷಯಗಳನ್ನ ತಿಳ್ಕೊಬೇಕಾಗತ್ತೆ ಟೀಚಿಂಗ್ ಬಗ್ಗೆ. ಬಿಫೋರ್ ಗೋಯಿಂಗ್ ಟು ದಿ ಕಾನ್ಸೆಪ್ಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಸಮ್ ಪಾಯಿಂಟ್ಸ್ ಅಬೌಟ್ ಟೀಚಿಂಗ್ ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ವಿಲ್ ಗೋ ಟು ದಿ ಕಾನ್ಸೆಪ್ಟ್. ಈ ವಿಡಿಯೋದಲ್ಲಿ ಅಂಕರು ಆಗಲ್ಲ ಕಾನ್ಸೆಪ್ಟ್ಗೆ ಹೋಗೋಕ್ಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣಂತೆ ಕಾನ್ಸೆಪ್ಟ್ನ. ಈ ವಿಡಿಯೋದಲ್ಲಿ ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮುಂಚೆ ಏನೇನು ತಿಳ್ಕೊಬೇಕು ಅನ್ನೋದನ್ನು ನೋಡ್ಕೊಂಬರೋಣಂತೆ. ಮೊದಲನೇದಾಗಿ ಯಾವುದರ ನಾವು ಈ ಸದ್ಯಕ್ಕೆ ಟೀಚಿಂಗ್ ಮಾಡಬೇಕು ಅಂತಂದರೆ, ಸ್ಕೂಲ್ಗೆ ಯಾರು ಮಾಡೋಕ್ಕೆ ಹೋಗ್ತಿದ್ದೀವಿ ಅಥವಾ ಕಾಲೇಜ್ಗೆ ಎಲ್ಲ ಟೀಚ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಡೈರೆಕ್ಟಾಗಿ ಹೋಗಿ ಕೆಲಸ ಟೀಚ್ ಮಾಡೋಕ್ಕೆ ನಿಂತ್ಬಿಡಲ್ಲ. ಮಾಡ್ತೀವಿ ಆಗ? ಇಲ್ಲ, ಹಾಗೆ ಮಾಡೋಕ್ಕಾಗಲ್ಲ. ಏನು ಮಾಡಬೇಕು? ಹೌದಾ? ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಇದೊಂದಿಷ್ಟು ಕಾನ್ಸೆಪ್ಟನ್ನ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗತ್ತೆ. ಇನ್ ದ ಕಂಟೆಕ್ಸ್ಟ್ ಆಫ್ ಟೀಚಿಂಗ್ ಆಪ್ಟಿಟ್ಯೂಡ್, ಈ ಟೀಚಿಂಗ್ ಆಪ್ಟಿಟ್ಯೂಡ್ ಕಂಟೆಕ್ಸ್ಟ್ನಲ್ಲಿ ಏನಿರುತ್ತಪ್ಪ ಅಂತಂದರೆ ಯು ಕ್ಯಾನ್ ಐಡೆಂಟಿಫೈ ಡಿಪೆಂಡೆಂಟ್ ವೇರಿಯೇಬಲ್ಸ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಮತ್ತು ಡಿಪೆಂಡೆಂಟ್ ವೇರಿಯೇಬಲ್ಸ್ ನಮಗೆ ಇಲ್ಲಿ ಸಿಗ್ತವೆ. ಆ್ಯಂಡ್ ಇಂಟರ್ವೆನಿಂಗ್ ವೇರಿಯೇಬಲ್ಸ್ ಆ್ಯಸ್ ಫಾಲೋಸ್. ಇಂಟರ್ವೆನಿಂಗ್ ವೇರಿಯೇಬಲ್ಸ್ ಇರ್ತವೆ, ಅವನ್ನ ಕೆಳಗೆ ಕೊಡಲಾಗಿದೆ. ಫಸ್ಟ್ ಅಂದ್ರೆ ಏನಂತ ತಿಳ್ಕೊಂಬಿಡೋಣ ಅಂತ. ಒಂದು ಟೀಚಿಂಗ್ ಪ್ರೊಸೆಸ್ ಆಗಬೇಕಾದ್ರೆ ಒಬ್ಬರು ಟೀಚರ್ ಇರಬೇಕು. ಯಾರಿರಬೇಕು? ಒಬ್ಬರು ಟೀಚರ್ ಇರಬೇಕು. ಅವರು ಏನು ಮಾಡ್ತಿರ್ತಾರೆ? ಟೀಚಿಂಗ್ ಮಾಡ್ತಿರ್ತಾರೆ. ಯಾರಿಗೆ? ಸ್ಟೂಡೆಂಟ್ಗೆ. ಹೌದಾ? ಸ್ಟೂಡೆಂಟ್ಗೆ ಟೀಚ್ ಮಾಡ್ತಿರ್ತಾರೆ. ಟೀಚರ್ ಟೀಚ್ ಮಾಡಿದ್ದು ಸ್ಟೂಡೆಂಟ್ ಕಲಿತಿರ್ತಾರೆ. ಅಂದರೆ ಟೀಚರ್ ಏನು ಟೀಚ್ ಮಾಡ್ತಿರ್ತಾರಲ್ಲ ಅದನ್ನು ಸ್ಟೂಡೆಂಟ್ ಕಲಿತಿರ್ತಾರೆ. ಅಂತಂದರೆ ಟೀಚರ್ ಏನೇ ಕಲಿಸ್ಲಿ ಅದನ್ನು ಸ್ಟೂಡೆಂಟ್ಸ್ ಅವರು ಕಲಿತಾ ಇರ್ತಾರೆ. ಅಂದರೆ ಇಲ್ಲಿ ಟೀಚರ್ ಈಸ್ ಇಂಡಿಪೆಂಡೆಂಟ್. ಯಾರ ಮೇಲೆ ಡಿಪೆಂಡೆಂಟ್ ಆಗಿರೋದಲ್ಲ ಟೀಚರ್. ಹೌದಾ? ಟೀಚರ್ ಈಸ್ ಇಂಡಿಪೆಂಡೆಂಟ್. ಹಾಗೆ ಸ್ಟೂಡೆಂಟ್ ಡಿಪೆಂಡೆಂಟ್. ಟೀಚರ್ ಏನು ಕಲಿಸ್ತಾರಲ್ಲ ಅದನ್ನೇ ಕಲಿಬೇಕಲ್ಲ ಇವರು. ಬೇರೆ ಏನಾರ ಕಲಿಯೋಕ್ಕಾಗತ್ತಾ? ಟೀಚರ್ ಹೇಗೆ ಕಲಿಸ್ತಾರಲ್ಲ, ಏನು ಕಲಿಸ್ತಾರಲ್ಲ ಅದನ್ನು ಕಲಿಬೇಕಾಗತ್ತೆ. ಸೊ ಟೀಚರ್ ಮೇಲೆ ಯಾವಾಗಲೂ ಏನಾಗಿರ್ತಾರಪ್ಪ ಅಂದರೆ ಸ್ಟೂಡೆಂಟ್ಸ್ ಡಿಪೆಂಡ್ ಆಗಿರ್ತಾರೆ. ಟೀಚರ್ ಏನು ಕಲಿಸ್ತಾರಲ್ಲ ಅದನ್ನ ಕಲಿಬೇಕಾಗತ್ತೆ ಸ್ಟೂಡೆಂಟ್ಸು. ಸೊ ಟೀಚರ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆದರೆ ಸ್ಟೂಡೆಂಟ್ ಅನ್ನೋದು ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಹಾಗೆ ಇಂಟರ್ವೆನಿಂಗ್ ವೇರಿಯೇಬಲ್ ಅಂತ ಒಂದು ಪಾಯಿಂಟ್ ಬಂತಿಲ್ಲ. ಇಂಟರ್ವೆನಿಂಗ್ ವೇರಿಯೇಬಲ್ ಅಂತಂದರೆ ಟೀಚರ್ ಏನು ಕಲಿಸ್ತಿರ್ತಲ್ಲ ಸ್ಟೂಡೆಂಟ್ಸ್ಗೆ ಅಲ್ಲಿ ಯೂಸ್ ಮಾಡುವಂಥ ಮೆಥಡ್ಸ್ ಇರ್ಬೋದು, ವಸ್ತುಗಳಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಪರಿಕರಗಳಿರ್ಬೋದು, ಹಾಗೆ ಏನೇನು ಎನ್ವಿರಾನ್ಮೆಂಟ್ ಇರ್ಬೋದು ಸುತ್ತಮುತ್ತಲಿಂದು, ಇವೆಲ್ಲ ಏನಾಗ್ತವಪ್ಪ ಅಂತಂದರೆ ಇಂಟರ್ವೆನಿಂಗ್ ವೇರಿಯೇಬಲ್ ಆಗ್ತವೆ. ಹೀಗೆ ಟೀಚರ್, ಸ್ಟೂಡೆಂಟ್, ಹಾಗೆ ಅಲ್ಲಿರುವಂಥ ಪರಿಸರ, ಶಿಕ್ಷಣ ವ್ಯವಸ್ಥೆ ಅಥವಾ ಅದು ಪಾಠಶಾಲೆಯ ವ್ಯವಸ್ಥೆ ಏನಿರುತ್ತಲ್ಲ ಅದು ಇಂಟರ್ವೆನಿಂಗ್ ವೇರಿಯೇಬಲ್ ಆಗುತ್ತೆ. ಡಿಪೆಂಡೆಂಟ್ ಇದು ಡಿಪೆಂಡೆಂಟ್, ಸ್ಟೂಡೆಂಟ್ ಡಿಪೆಂಡೆಂಟ್, ಟೀಚರ್ ಇಂಡಿಪೆಂಡೆಂಟ್, ಆ್ಯಂಡ್ ಅವ್ರ ಮಧ್ಯೆ ಲಿಂಕ್ನ ಕ್ರಿಯೇಟ್ ಮಾಡಿಕೊಡೋದೇನಪ್ಪ ಅಂತಂದರೆ ಇಂಟರ್ವೆನಿಂಗ್ ವೇರಿಯೇಬಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಾನು ನೋಡುವಂತೆ ಏನಿದೆ ಅಂತ. ನೆಕ್ಸ್ಟ್ ನೋಡಿ, ಇಂಡಿಪೆಂಡೆಂಟ್ ವೇರಿಯೇಬಲ್. In teaching aptitude, the independent variable is often the factor or condition that the teacher can manipulate or control. Teaching aptitude ನಲ್ಲಿ the independent variable, already ಹೇಳಿದಾಗೆ independent variable is often the factor or condition, ಒಂದು ಫ್ಯಾಕ್ಟರ್ ಆಗಿರುತ್ತೆ ಅಥವಾ ಕಂಡೀಷನ್ ಆಗಿರುತ್ತೆ that the teacher can manipulate or control. ಟೀಚರ್ ಅದನ್ನ ಮ್ಯಾನಿಪುಲೇಟ್ ಮಾಡ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು ಆ ವೇರಿಯೇಬಲ್ನ. ನಾವು ಡೈರೆಕ್ಟಾಗಿ ಟೀಚರ್ ಅಂತ ಕನ್ಸಿಡರ್ ಮಾಡಿದೆ, ಬಟ್ ಇಲ್ಲಿ ಏನು ಹೇಳ್ತಿದಾರಪ್ಪ ಅಂತಂದರೆ ಅವರು ಟೀಚರ್ ಆ ವೇರಿಯೇಬಲ್ನ ಮ್ಯಾನಿಪುಲೇಟ್ ಮಾಡ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು. ಅಂಥ ವೇರಿಯೇಬಲ್ ಏನಿರುತ್ತಲ್ಲ ಅದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ. ಅಂದರೆ ಪೂರ್ತಿ ಕಂಟ್ರೋಲ್ ಯಾರ ಕಡೆ ಇರುತ್ತಪ್ಪ ಅಂತಂದರೆ ಟೀಚರ್ ಕಡೆ ಇರುತ್ತೆ. ಇಟ್ ಈಸ್ ದ ವೇರಿಯೇಬಲ್ ದ್ಯಾಟ್ ಹೈಪೋಥೈಸ್ಡ್ ಟು ಹ್ಯಾವ್ ಆ್ಯನ್ ಎಫೆಕ್ಟ್ ಆನ್ ದ ಟೀಚಿಂಗ್ ಪ್ರೊಸೆಸ್ ಆರ್ ಔಟ್ಕಮ್. ಇದು ಅದ್ರ ಮೇಲೆ ಎಫೆಕ್ಟ್ ಕೊಡುತ್ತಪ್ಪ ಅಂದರೆ ಇದೊಂದು ವೇರಿಯೇಬಲ್ ಆಗಿರುತ್ತೆ, ಹೈಪೋಥೈಸ್ಡ್ ವೇರಿಯೇಬಲ್. ಟು ಹ್ಯಾವ್ ಆ್ಯನ್ ಎಫೆಕ್ಟ್, ಒಂದು ಎಫೆಕ್ಟ್ನ ಹೊಂದಿರುತ್ತೆ. ಇದ್ರ ಮೇಲೆ ಟೀಚಿಂಗ್ ಪ್ರೊಸೆಸ್ ಮತ್ತು ಔಟ್ಕಮ್ ಮೇಲೆ ಒಂದು ಎಫೆಕ್ಟ್ನ ಇದು ಒಳಗೊಂಡಿರುತ್ತೆ, ಎಫೆಕ್ಟ್ ಹೊಂದುತ್ತೆ.
ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ನ ಏನೇ ಚೇಂಜ್ ಆದರೂ ಕೂಡ ಅದು ಔಟ್ಕಮ್ನಲ್ಲಿ ಟೀಚಿಂಗ್ ಪ್ರೊಸೆಸ್ನಲ್ಲಿ ಮತ್ತು ಔಟ್ಕಮ್ನಲ್ಲಿ ಅದು ವ್ಯತ್ಯಾಸನ ತಂದುಕೊಡುತ್ತೆ ಅಂತ ಹೇಳ್ಬೋದಿಲ್ಲ. ಯಾರ ಕಂಟ್ರೋಲ್ನಲ್ಲಿ ಇರುತ್ತೆ ಇಂಡಿಪೆಂಡೆಂಟ್ ವೇರಿಯೇಬಲ್? ಕಂಪ್ಲೀಟಾಗಿ ಟೀಚರ್ ಕಂಟ್ರೋಲ್ನಲ್ಲಿ ಇರುತ್ತೆ. ಎಕ್ಸಾಂಪಲ್ಸ್ ನೋಡಬೇಕಾದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ಗೆ ಇನ್ ಟೀಚಿಂಗ್ ಆಪ್ಟಿಟ್ಯೂಡ್ ಕುಡ್ ಇನ್ಕ್ಲೂಡ್ ಟೀಚಿಂಗ್ ಮೆಥಡ್ಸ್ ಇರ್ಬೋದು ಇಂಡಿಪೆಂಡೆಂಟ್ ವೇರಿಯೇಬಲ್, ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಇರ್ಬೋದು ಇಂಡಿಪೆಂಡೆಂಟ್ ವೇರಿಯೇಬಲ್. ಯಾಕಂದರೆ ಇವೆಲ್ಲ ಟೀಚರ್ ಕಂಟ್ರೋಲ್ನಲ್ಲಿ ಇರ್ತವೆ. ಟೀಚಿಂಗ್ ಮೆಥಡ್ಸ್ ಟೀಚರ್ ಚೇಂಜ್ ಮಾಡ್ಬೋದು, ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಚೇಂಜ್ ಮಾಡ್ಬೋದು ಟೀಚರು. ಹಾಗೆ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ತವೆ, ಅವನು ಕೂಡ ಅದರಿಂದ ಟೀಚರ್ ಚೇಂಜ್ ಆಗ್ಬೋದು. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಇವು ಇರ್ತವೆ ಟೀಚರ್ ಅಂಡರಲ್ಲೇ. ಆರ್ ದ ಯೂಸ್ ಆಫ್ ಟೆಕ್ನಾಲಜಿ ಇನ್ ಟೀಚಿಂಗ್. ಟೆಕ್ನಾಲಜಿ ಕೂಡ ಟೀಚಿಂಗ್ನಲ್ಲಿ ಯೂಸ್ ಮಾಡೋದು ಕೂಡ ಏನಾಗಿರುತ್ತಪ್ಪ ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ, ಎದ್ರ ಮೇಗೂ ಡಿಪೆಂಡ್ ಆಗಿರೋದಿಲ್ಲ, ಟೀಚರ್ ಕಂಟ್ರೋಲ್ನಲ್ಲಿರುತ್ತೆ ಅಷ್ಟೆ. ಅದಕ್ಕೆ ನಾನು ಏನು ಹೇಳಿದಪ್ಪ ಅಂದರೆ ಟೀಚಿಂಗ್ ಮಾಡುವಂಥ ವ್ಯಕ್ತಿನೇ ಏನಾಗಿರುತ್ತಾರಪ್ಪ ಅಂತಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್, ಅದು ಟೀಚರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ಡಿಪೆಂಡೆಂಟ್ ವೇರಿಯೇಬಲ್. ದ ಡಿಪೆಂಡೆಂಟ್ ವೇರಿಯೇಬಲ್ ಈಸ್ ದ ಔಟ್ಕಮ್ ಆರ್ ರಿಸಲ್ಟ್. ಡಿಪೆಂಡೆಂಟ್ ವೇರಿಯೇಬಲ್ ಏನಾಗಿರುತ್ತಪ್ಪ ಅಂತಂದರೆ ಅದೊಂದು ಔಟ್ಕಮ್ ಆಗಿರುತ್ತೆ ಅಥವಾ ಅದೊಂದು ರಿಸಲ್ಟ್ ಆಗಿರುತ್ತೆ. ದಟ್ ಈಸ್ ಮೆಜರ್ಡ್ ಆರ್ ಅಬ್ಸರ್ವ್ ಮಾಡಲಾಗತ್ತೆ ಅಥವಾ ಮೆಜರ್ ಮಾಡಲಾಗತ್ತೆ. ಅದು ಎಷ್ಟು ರಿಸಲ್ಟ್ ಬಂದಿದೆ, ಏನು ಬಂದಿದೆ, ಔಟ್ಕಮ್ ಏನಿದೆ ಅನ್ನೋದನ್ನು ಮೆಜರ್ ಮಾಡಲಾಗತ್ತೆ ಅಥವಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಚೇಂಜಸ್ ಇನ್ ದ ಡಿಪೆಂಡೆಂಟ್ ವೇರಿಯೇಬಲ್. ಇದು ಎದರ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತಪ್ಪ ಅಂತಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ನಲ್ಲಿ ಚೇಂಜಸ್ ಏನು ಮಾಡಲಾಗತ್ತಲ್ಲ ಅದಕ್ಕೆ ಇನ್ಫ್ಲೂಯೆನ್ಸ್ ಇದಾಗಿರುತ್ತೆ. ಇನ್ ಟೀಚಿಂಗ್ ಆಪ್ಟಿಟ್ಯೂಡ್ ದ ಡಿಪೆಂಡೆಂಟ್ ವೇರಿಯೇಬಲ್ ಈಸ್ ಆಫನ್ ಆ್ಯನ್ ಆಸ್ಪೆಕ್ಟ್ ಆಫ್ ಲರ್ನಿಂಗ್ ಪ್ರೊಸೆಸ್. ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ಏನಾಗುತ್ತಪ್ಪ ಅಂತಂದರೆ ಡಿಪೆಂಡೆಂಟ್ ವೇರಿಯೇಬಲ್ ಅಂತಂದರೆ ಇಸ್ ಆಫನ್ ಆ್ಯನ್ ಆಸ್ಪೆಕ್ಟ್ ಆಫ್ ದ ಲರ್ನಿಂಗ್ ಪ್ರೊಸೆಸ್. ಇದೊಂದು ಲರ್ನಿಂಗ್ ಪ್ರೊಸೆಸ್ ಆಗಿರುತ್ತೆ ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ, ಅಥವಾ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಆಗಿರುತ್ತೆ, ಅಥವಾ ದ ಎಫೆಕ್ಟಿವ್ನೆಸ್ ಆಫ್ ದಿ ಟೀಚಿಂಗ್ ಮೆಥಡ್ಸ್ ಅಂದರೆ ಔಟ್ಕಮ್ ಅಂತ ಕನ್ಸಿಡರ್ ಮಾಡಬಹುದು. ಇಲ್ಲೇ ಔಟ್ಕಮ್ ಎದ್ರಲ್ಲಿಂದ ಬರುತ್ತೆ, ಯಾರ ಕಡೆಯಿಂದ ಬರುತ್ತೆ, ಸ್ಟೂಡೆಂಟ್ಸ್ ಕಡೆಯಿಂದ ಬರುತ್ತೆ. ಸೊ ಏನಾಗುತ್ತಪ್ಪ ಅಂತಂದರೆ ಡಿಪೆಂಡೆಂಟ್ ವೇರಿಯೇಬಲ್ ಎಲ್ಲ ಸ್ಟೂಡೆಂಟ್ಸ್ ಆಗಿಬಿಡ್ತಾರೆ. ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದ ಇರುತ್ತೆ, ಸ್ಟೂಡೆಂಟ್ಸ್ಲಿಂದ ಇರುತ್ತೆ. ಹಾಗೆ ಲರ್ನಿಂಗ್ ಪ್ರೊಸೆಸ್ ಯಾರ ಕಡೆಯಿಂದ ಇರುತ್ತೆ, ಸ್ಟೂಡೆಂಟ್ ಕಡೆಯಿಂದ ಇರುತ್ತೆ. ಹಾಗೆ ದ ಎಫೆಕ್ಟಿವ್ ಟೀಚಿಂಗ್ ಮೆಥಡ್ಸ್, ಔಟ್ಕಮ್ ಆಫ್ ದಿ ಎಫೆಕ್ಟಿವ್ ಟೀಚಿಂಗ್ ಮೆಥಡ್ ಅದು ಕೂಡ ಯಾರ ಕಡೆಯಿಂದ ಬರುತ್ತಪ್ಪ ಅಂದರೆ ಸ್ಟೂಡೆಂಟ್ ಕಡೆಯಿಂದ ಬರುತ್ತೆ. ಸೊ ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಏನು ಅನಿಸ್ಕೊಳ್ಳುತ್ತಪ್ಪ ಅಂದರೆ ಸ್ಟೂಡೆಂಟ್ ಅಂತ ಅನಿಸ್ಕೊಳ್ಳುತ್ತೆ. ಅದ್ರ ಬರುವಂಥ ವೇರಿಯೇಬಲ್ಸ್ ಇವು ಲರ್ನಿಂಗ್ ಪ್ರೊಸೆಸ್ ಇರ್ಬೋದು, ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಇರ್ಬೋದು, ಹಾಗೆ ದ ಎಫೆಕ್ಟಿವ್ನೆಸ್ ಆಫ್ ದಿ ಟೀಚಿಂಗ್ ಮೆಥಡ್ಸ್ ಇರ್ಬೋದು, ಇವೆಲ್ಲ. ಎಕ್ಸಾಂಪಲ್ ನೋಡೋದಾದರೆ ಡಿಪೆಂಡೆಂಟ್ ವೇರಿಯೇಬಲ್ಸ್ ಇನ್ ಟೀಚಿಂಗ್ ಆಪ್ಟಿಟ್ಯೂಡ್ ಮೇ ಇನ್ಕ್ಲೂಡ್ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್ ಇರ್ಬೋದು, ಲರ್ನಿಂಗ್ ಔಟ್ಕಮ್ಸ್ ಇರ್ಬೋದು, ಹಾಗೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇರ್ಬೋದು ಸ್ಟೂಡೆಂಟದ್ದು, ಸ್ಟೂಡೆಂಟ್ ಎಂಗೇಜ್ಮೆಂಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಸ್ಟೂಡೆಂಟದ್ದು ಎಂಗೇಜ್ಮೆಂಟ್ ಇರ್ಬೋದು ಕ್ಲಾಸ್ ರೂಮ್ನಲ್ಲಿ, ಹಾಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು. ಇವೆಲ್ಲ ಏನಾಗಿರ್ತಪ್ಪ ಅಂತಂದರೆ ಡಿಪೆಂಡೆಂಟ್ ವೇರಿಯೇಬಲ್ ಆಗಿರ್ತವೆ. ಸ್ಟೂಡೆಂಟಿಗೆ ಸಂಬಂಧಪಟ್ಟಂಥ ಅಷ್ಟು ವೇರಿಯೇಬಲ್ಸು ಡಿಪೆಂಡೆಂಟ್ ವೇರಿಯೇಬಲ್ನಲ್ಲಿ ಬರ್ತವೆ. ನೆಕ್ಸ್ಟ್ ಇಂಟರ್ವೆನಿಂಗ್ ವೇರಿಯೇಬಲ್. ಇಂಟರ್ವೆನಿಂಗ್ ವೇರಿಯೇಬಲ್ಸ್ ಆರ್ ದೋಸ್ ದ್ಯಾಟ್ ಕಮ್ ಬಿಟ್ವೀನ್ ದ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯೇಬಲ್ಸ್. ಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ ನಡುವೆ ಬರುವಂಥ ಒಂದಿಷ್ಟು ವೇರಿಯೇಬಲ್ಸ್ ಆಗಿರ್ತವೆ ಇಂಟರ್ವೆನಿಂಗ್ ವೇರಿಯೇಬಲ್ಸ್. ಅಫೆಕ್ಟಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಮ್. ಆ ಎರಡು ರಿಲೇಷನ್ಶಿಪ್ ಮೇಲೆ ಅಂದರೆ ಡಿಪೆಂಡೆಂಟ್ ವೇರಿಯೇಬಲ್ಲು ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ ಮಧ್ಯೆ ರಿಲೇಷನ್ಶಿಪ್ ಏನಿರುತ್ತಲ್ಲ ಆ ರಿಲೇಷನ್ಶಿಪ್ ಮೇಲೆ ಇವೇನು ಮಾಡ್ತಿರ್ತಾವಪ್ಪ ಅಂತಂದರೆ ಎಫೆಕ್ಟ್ನ ಕ್ರಿಯೇಟ್ ಮಾಡ್ತಿರ್ತವೆ. ದೀಸ್ ಆರ್ ಎಫೆಕ್ಟಿಂಗ್ ಆನ್ ದೋಸ್ ಬೋತ್ ವೇರಿಯೇಬಲ್ಸ್. ಆ ಎರಡು ವೇರಿಯೇಬಲ್ ಮೇಲೆ ಇವು ಎಫೆಕ್ಟ್ನ ಕ್ರಿಯೇಟ್ ಮಾಡ್ತಿರ್ತವೆ. These variables may explain how or why changes in the independent variable lead to change in the dependent variable. ಇವೇನು ಮಾಡ್ತವಪ್ಪ ಅಂತಂದರೆ ದೀಸ್ ವೇರಿಯೇಬಲ್ಸ್ ಇಂಟರ್ವೆನಿಂಗ್ ವೇರಿಯೇಬಲ್ಸ್ ಎಕ್ಸ್ಪ್ಲೇನ್ ಮಾಡ್ತವೆ. ಏನು ಎಕ್ಸ್ಪ್ಲೇನ್ ಮಾಡ್ತವಪ್ಪ ಅಂದರೆ ಹೌ ಆರ್ ವೈ ಚೇಂಜಸ್ ಇನ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಯಾಕೆ ಮತ್ತು ಹೆಂಗೆ ಚೇಂಜ್ ಆಯಿತು ಇಂಡಿಪೆಂಡೆಂಟ್ ವೇರಿಯೇಬಲ್ನಲ್ಲಿ, ಮತ್ತು ಅದರಲ್ಲಿಂದ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಏನು ಪರಿಣಾಮ ಆಯಿತು, ಅದರಲ್ಲಿ ಹೇಗೆ ಚೇಂಜ್ ಆಯಿತು ಅನ್ನೋದನ್ನು ಇವು ತಿಳಿಸ್ಕೊಡ್ತವೆ ಇಂಟರ್ವೆನಿಂಗ್ ವೇರಿಯೇಬಲ್ಸ್. Okay. In teaching aptitude, intervening variables could include factors like student motivation ಇರ್ಬೋದು, ಇಂಥ ಫ್ಯಾಕ್ಟರ್ಸ್ನ ಒಳಗೊಂಡಿರುತ್ತೆ ಇಂಟರ್ವೆನಿಂಗ್ ವೇರಿಯೇಬಲ್. ಹಾಗೆ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಇರ್ಬೋದು, ನಾಳೆ ಹೇರೋ ಹಾಗೆ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಕ್ಲಾಸ್ ರೂಮ್ ಸ್ಥಿತಿ ಹೇಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಇರ್ಬೋದು, ಇದು ಕೂಡ ಇಂಟರ್ವೆನಿಂಗ್ ವೇರಿಯೇಬಲ್ ಆಗುತ್ತೆ. ಆರ್
ದ ಲೆವೆಲ್ ಆಫ್ ಎಜುಕೇಷನಲ್ ರಿಸೋರ್ಸಸ್, ಅಲ್ಲಿರುವಂಥ ರಿಸೋರ್ಸಸ್, ಎಜುಕೇಷನಲ್ ರಿಸೋರ್ಸಸ್ ಕೂಡ ಇಂಟರ್ವೇನಿಂಗ್ ವೇರಿಯೇಬಲ್ಸ್ ಆಗ್ತವೆ. ದೀಸ್ ವೇರಿಯೇಬಲ್ಸ್ ಮೇ ಇನ್ಫ್ಲೂಯೆನ್ಸ್ ದ ಇಂಪ್ಯಾಕ್ಟ್ ಆಫ್ ಟೀಚಿಂಗ್ ಮೆಥಡ್ಸ್, ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್ ಔಟ್ಕಮ್ಸ್. ಇವೆಲ್ಲ ಏನು ಮಾಡ್ತಪ್ಪ ಅಂತಂದರೆ ವೇರಿಯೇಬಲ್ಸ್ ದೀಸ್ ಇನ್ಫ್ಲೂಯೆನ್ಸ್ ಆನ್ ದಿ ಇಂಪ್ಯಾಕ್ಟ್ ಆಫ್ ದಿ ಟೀಚಿಂಗ್ ಮೆಥಡ್ ಮೇಲೆ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿಕೊಡ್ತವೆ. ಹಾಗೆ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್ ಔಟ್ಕಮ್ಸ್, ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಚೇಂಜ್ ಆದರೆ ಸ್ಟೂಡೆಂಟ್ಸ್ ಔಟ್ಕಮ್ ಕೂಡ, ಲರ್ನಿಂಗ್ ಔಟ್ಕಮ್ ಕೂಡ ಚೇಂಜ್ ಆಗ್ತಿರುತ್ತೆ. ಹಾಗೆ ಇಂಟರ್ವೇನಿಂಗ್ ವೇರಿಯೇಬಲ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಟೀಚಿಂಗ್ ಮತ್ತು ಲರ್ನಿಂಗ್ ಪ್ರೊಸೆಸ್ನಲ್ಲಿ. ಟೀಚಿಂಗ್ ಮಾಡ್ತಿರೋ ಟೀಚರು, ಲರ್ನ್ ಮಾಡ್ತಿರೋರು ಸ್ಟೂಡೆಂಟ್ಸ್ ಆಗ್ತಾರೆ ಇಲ್ಲಿ. ಓಕೆ, ಟೀಚರ್ ಅಂತಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್, ಅವ್ರು ಮಾಡುವಂಥ ಆ್ಯಕ್ಷನ್ಸು, ಅವ್ರು ಮಾಡುವಂಥ ಪರ್ಫಾರ್ಮೆನ್ಸ್ ಕ್ಲಾಸ್ ರೂಮ್ನಲ್ಲಿ ಅವೆಲ್ಲ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗ್ತವೆ. ಹಾಗೆ ಸ್ಟೂಡೆಂಟ್ಸ್ ಮಾಡುವಂಥ ಎಲ್ಲ ಪರ್ಫಾರ್ಮೆನ್ಸು ಸ್ಟೂಡೆಂಟ್ಸು ಏನಾಗ್ತಾರಪ್ಪ ಅಂದರೆ ಡಿಪೆಂಡೆಂಟ್ ವೇರಿಯೇಬಲ್. ಹಾಗೆ ಇಂಟರ್ವೇನಿಂಗ್ ವೇರಿಯೇಬಲ್ ಅಂತಂದರೆ ಅವ್ರ ಮಧ್ಯೆ ಇರುವಂಥ ಒಂದು ಕೊಂಡಿಯಾಗಿರುತ್ತೆ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಟೀಚಿಂಗ್ ವೇರಿಯೇಬಲ್ಸ್. ಈ ಟೀಚಿಂಗ್ ವೇರಿಯೇಬಲ್ಸ್ ಕಾರ್ಯ ಏನಾಗಿರುತ್ತೆ, ಫಂಕ್ಷನ್ಸ್ ಏನಾಗಿರುತ್ತೆ ಅಂತ ನೋಡೋದಾದರೆ, ಡಯಾಗ್ನೋಸ್ಟಿಕ್ ಫಂಕ್ಷನ್ ಮೊದಲನೇದಾಗಿ ಟೀಚಿಂಗ್ ವೇರಿಯೇಬಲ್ಸ್ ಮಾಡುವಂಥ ಕಾರ್ಯ ಡಯಾಗ್ನೋಸ್ಟಿಕ್ ಫಂಕ್ಷನ್ನ ಇದು ನೆರವೇರಿಸಿಕೊಡುತ್ತೆ. ದ ಡಯಾಗ್ನೋಸ್ಟಿಕ್ ಫಂಕ್ಷನ್ ಇನ್ವಾಲ್ವ್ಸ್ ಅಸೆಸ್ಸಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕರೆಂಟ್ ಸ್ಟೇಟ್ ಆಫ್ ದಿ ಸ್ಟೂಡೆಂಟ್ ನಾಲೆಜ್. ಏನು ಮಾಡ್ತಾರೆ ಡಯಾಗ್ನೋಸ್ಟಿಕ್ ಫಂಕ್ಷನ್ನಲ್ಲಿಪ್ಪ ಅಂತಂದರೆ, ಇಟ್ ಇನ್ವಾಲ್ವ್ಸ್ ಅಸೆಸ್ಸಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕರೆಂಟ್ ಸ್ಟೇಟ್ ಆಫ್ ಸ್ಟೂಡೆಂಟ್ಸ್ ನಾಲೆಜ್ದು ಕರೆಂಟ್ ಸ್ಟೇಟ್ ಏನಿದೆ, ಪರಿಸ್ಥಿತಿ, ಈಗಿನ ಪರಿಸ್ಥಿತಿ ಏನಿದೆ, ನಾಲೆಜ್ದು, ಸ್ಕಿಲ್ಸ್ದು, ಅಂಡರ್ಸ್ಟ್ಯಾಂಡಿಂಗ್ದು, ಸ್ಟೂಡೆಂಟ್ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಅವ್ರ ಕಡೆ ಎಷ್ಟು ಸ್ಕಿಲ್ ಇದೆ, ಎಷ್ಟು ನಾಲೆಜ್ ಇದೆ ಅನ್ನೋದನ್ನು ಇಲ್ಲಿ ಡಯಾಗ್ನೋಸ್ ಮಾಡಲಾಗುತ್ತೆ, ಅಂದರೆ ಕಂಡುಹಿಡಿಯಲಾಗುತ್ತೆ. ಟೀಚಿಂಗ್ ವೇರಿಯೇಬಲ್ಸ್ ಏನೇನು ಇನ್ವಾಲ್ವ್ ಆಗಿರ್ತಾವೆ ನೋಡಿ ಟೀಚಿಂಗ್ ವೇರಿಯೇಬಲ್ಸ್ನಲ್ಲಿ. ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ಸ್ ಇರ್ಬೋದು, ಪ್ರೀ ಟೆಸ್ಟ್ಸ್ ಇರ್ಬೋದು. ಅಂದರೆ ಡಯಾಗ್ನೋಸ್ಟಿಕ್ ಫಂಕ್ಷನ್ನಲ್ಲಿ ಟೀಚಿಂಗ್ ವೇರಿಯೇಬಲ್ಸ್ ಏನೇನು ಮಾಡ್ತಾರಪ್ಪ ಅಂತಂದರೆ, ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಇರ್ಬೋದು, ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಮಾಡಲಾಗುತ್ತೆ. ಅಥವಾ ಪ್ರೀ ಟೆಸ್ಟ್ಸ್ ಅಂದರೆ ಪಾಠ ಚಾಲೂ ಮಾಡೋಕ್ಕಿಂತ ಮುಂಚೆ ಅಥವಾ ಇಯರ್ ಚಾಲೂ ಆಗೋಕ್ಕಿಂತ ಮುಂಚೆ ಟೆಸ್ಟ್ನ ಕಂಡುಕೊಳ್ಳೋದಾಗಿರ್ಬೋದು, ಕಂಡಕ್ಟ್ ಮಾಡೋದಾಗಿರ್ಬೋದು. ಹಾಗೆ ಫಾರ್ಮೇಟಿವ್ ಅಸೆಸ್ಮೆಂಟ್, FA ಎಕ್ಸಾಮ್ಸ್ನ ನಡೆಸೋದಾಗಿರ್ಬೋದು. ಆ್ಯಂಡ್ ಅದರ್ ಟೂಲ್ಸ್ ಯೂಸ್ಡ್ ಬೈ ಟೀಚರ್ಸ್ ಟು ಐಡೆಂಟಿಫೈ ಸ್ಟೂಡೆಂಟ್ ಸ್ಟ್ರೆಂತ್ಸ್ನ ಈಗಲೇ ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ಟೂಲ್ಸ್ನ ಟೀಚರ್ಸು ಯೂಸ್ ಮಾಡ್ತಾ ಇರ್ತಾರೆ. ಸ್ಟ್ರೆಂತ್ ಆಗಲಿ, ವೀಕ್ನೆಸ್ ಆಗಲಿ, ಅಥವಾ ಪ್ರಿಯರ್ ನಾಲೆಜ್ ಆಗಲಿ. ಅಂತಂದರೆ ಮೊದಲೇ ಪಡೆದಂಥ ನಾಲೆಜ್ನ ತಿಳ್ಕೊಬೇಕಲ್ಲ ಟೀಚರ್ ಆದವರು. ಎಷ್ಟು ಈ ಹುಡುಗನಿಗೆ ತಿಳಿದಿದೆ ಈಗ ಆಲ್ರೆಡಿ, ನಾವು ಮುಂದಿನ ಏನು ಹೇಳಬೇಕು, ಅಥವಾ ಈ ಹುಡುಗಿಗೆ ಎಲ್ಲಿ ಮಟ್ಟ ತಿಳಿದಿದೆ, ಸ್ಕಿಲ್ ಏನಿದೆ, ನಾಲೆಜ್ ಏನಿದೆ, ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದಾನೆ ಹುಡುಗ ಅನ್ನೋದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಟೀಚ್ ಮಾಡೋಕ್ಕೆ ಸಾಧ್ಯವಾಗಿರುತ್ತೆ. ಅದಕ್ಕೆ ಈ ಫಂಕ್ಷನ್ ಏನು ಹೇಳ್ತಪ್ಪ ಅಂತ ಡಯಾಗ್ನೋಸ್ಟಿಕ್ ಫಂಕ್ಷನ್ ಸ್ಟೂಡೆಂಟ್ನ ಡಯಾಗ್ನೋಸ್ ಮಾಡೋದನ್ನು ಹೇಳ್ಕೊಡುತ್ತೆ. ನೆಕ್ಸ್ಟ್, ಪರ್ಪಸ್. ಯಾಕೋ ಅದನ್ನೇ ಹೇಳಿದೆ ನಾನು ಈಗ. ದಿಸ್ ಫಂಕ್ಷನ್ ಹೆಲ್ಪ್ಸ್ ಟೀಚರ್ಸ್ ಗೇನ್ ಇನ್ಸೈಟ್ ಇನ್ ಟು ವಾಟ್ ಸ್ಟೂಡೆಂಟ್ ಆಲ್ರೆಡಿ ನೋ. ಈಗ ಸ್ಟೂಡೆಂಟ್ನಲ್ಲಿ ಯಾರು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಲ್ಲಿ ಆಲ್ರೆಡಿ ಎಷ್ಟು ಇನ್ಫಾರ್ಮೇಷನ್ ಇದೆ ಅವ್ರ ತಲೆಯಲ್ಲಿ ಅನ್ನೋದನ್ನು ಟೀಚರ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಈ ಫಂಕ್ಷನ್. ಆ್ಯಂಡ್ ವಾಟ್ ದೇ ನೀಡ್ ಟು ಲರ್ನ್ ನೆಕ್ಸ್ಟ್, ಅವ್ರೇನು ಕಲಿಬೇಕು ಮುಂದೆ ಅನ್ನೋದು ಕೂಡ ಟೀಚರಿಗೆ ಗೊತ್ತಾಗುತ್ತೆ ಮೊದಲೇ ಡಯಾಗ್ನೋಸ್ ಮಾಡೋದ್ರಿಂದ. ಇಟ್ ಗೈಡ್ಸ್ ಇನ್ಸ್ಟ್ರಕ್ಷನಲ್ ಪ್ಲಾನಿಂಗ್ ಬೈ ಅಲೋವಿಂಗ್ ಟೀಚರ್ಸ್ ಟು ಟೈಲರ್ ದೇರ್ ಅಪ್ರೋಚಸ್ ಟು ಮೀಟ್ ಇಂಡಿವಿಜುವಲ್ಸ್ ಆ್ಯಂಡ್ ಕಲೆಕ್ಟಿವ್ ನೀಡ್ಸ್. ನೋಡಿ ಏನು ಮಾಡಿಕೊಡುತ್ತೆ ಡಯಾಗ್ನೋಸ್ಟಿಕ್ ಫಂಕ್ಷನ್. ಇಟ್ ಗೈಡ್ಸ್ ಇನ್ಸ್ಟ್ರಕ್ಷನಲ್ ಪ್ಲಾನಿಂಗ್, ಒಂದು ಇನ್ಸ್ಟ್ರಕ್ಷನಲ್ ಪ್ಲಾನಿಂಗ್ನ ಒದಗಿಸ್ಕೊಡುತ್ತೆ ಟೀಚರ್ಗೆ ಬೈ ಅಲೋವಿಂಗ್ ಟೀಚರ್ ಟು ಟೈಲರ್ ದೇರ್ ಅಪ್ರೋಚಸ್. ಒಂದು ಅಪ್ರೋಚಸ್ನ ಟೇಲರ್ ಮಾಡೋಕ್ಕೋಸ್ಕರ, ಒಂದು ಅಪ್ರೋಚಸ್ನ ಹೆಣೆಯೋಕ್ಕೋಸ್ಕರ ಏನಾಗುತ್ತಪ್ಪ ಅಂತಂದರೆ ಯೂಸ್ಫುಲ್ ಆಗುತ್ತೆ. ಟು ಮೀಟ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ನೀಡ್ಸ್, ಇಂಡಿವಿಜುವಲ್ ನೀಡ್ ಇರ್ಬೋದು, ಕಲೆಕ್ಟಿವ್ ನೀಡ್ ಇರ್ಬೋದು, ಅವನ್ನ ಮೀಟ್ ಮಾಡೋಕ್ಕೋಸ್ಕರ ಅದೊಂದು ಹೆಲ್ಪ್ಫುಲ್ ಆದಂಥ ಒಂದು ಫಂಕ್ಷನ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಈ ಫಂಕ್ಷನಲ್ಲಿ ನೋಡೋಂಥ. ಸ್ಟೂಡೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಡಯಾಗ್ನೋಸ್ಟಿಕ್ ಫಂಕ್ಷನ್ ಥ್ರೂ ವೇರಿಯಸ್ ಅಸೆಸ್ಮೆಂಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ದ್ಯಾಟ್ ಏಮ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಕರೆಂಟ್ ನಾಲೆಜ್. ಅವ್ರ ಕರೆಂಟ್ ನಾಲೆಜ್, ಅವ್ರ ಕರೆಂಟ್ ಸ್ಕಿಲ್ಲ ಮತ್ತು ಅವ್ರ ಕರೆಂಟ್ ಲರ್ನಿಂಗ್ ಸ್ಟೈಲ್ನ ತಿಳ್ಕೊಳ್ಳೋಕ್ಕೋಸ್ಕರ ಸ್ಟೂಡೆಂಟ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ವೇರಿಯಸ್ ಡಯಾಗ್ನೋಸ್ಟಿಕ್ ಫಂಕ್ಷನ್ನಲ್ಲಿ ಅವರು ಭಾಗವಹಿಸ್ತಾರೆ, ಅಸೆಸ್ಮೆಂಟ್ ಫಂಕ್ಷನ್ನಲ್ಲಿ ಭಾಗವಹಿಸ್ತಾರೆ, ಆ್ಯಕ್ಟಿವಿಟೀಸ್ನ ಕೈಗೊಳ್ತಾರೆ. ದಿಸ್ ಕುಡ್ ಇನ್ಕ್ಲೂಡ್ ಪ್ರೀ ಟೆಸ್ಟ್ಸ್ ಇರ್ಬೋದು, ಕ್ವಿಜ್ಜಸ್ ಇರ್ಬೋದು, ಸರ್ವೇಸ್ ಇರ್ಬೋದು, ಆ್ಯಸ್ ವೆಲ್ ಆ್ಯಸ್ ಅ ಕ್ಲಾಸ್ ಡಿಸ್ಕಷನ್. ಇವೆಲ್ಲ ಮಾಡೋದ್ರ ಮೂಲಕ ನಾವು ಡಯಾಗ್ನೋಸ್ಟಿಕ್ ಫಂಕ್ಷನ್ನ ಕೈಗೊಳ್ಳಲಾಗತ್ತೆ. ಅಂದರೆ ಟೀಚಿಂಗ್ ವೇರಿಯೇಬಲ್ಸ್ದು
ಫಂಕ್ಷನ್ ಇದೊಂದು ಟೀಚಿಂಗ್ ವೇರಿಯೇಬಲ್ಸ್ ಮಾಡುವಂಥ ಫಂಕ್ಷನ್. ಓಕೆ, ನೆಕ್ಸ್ಟ್ ಬಂದರೆ ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್. ಎರಡನೇ ಫಂಕ್ಷನ್ನು ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್. ದ ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ ಫೋಕಸಸ್ ಆನ್ ಡಿಸೈನಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಬೇಸ್ಡ್ ಆನ್ ದಿ ಡಯಾಗ್ನೋಸ್ಡ್ ನೀಡ್ಸ್ ಆಫ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸಿಗೆ ಏನು ನೀಡ್ ಇದೆ ಅನ್ನೋದನ್ನು ನಾವು ಡಯಾಗ್ನೋಸ್ ಮಾಡೋದ್ರ ಮೂಲಕ ಪಡೆದುಕೊಂಡಿರ್ತೀವಿ ಒಂದು ಮಾಹಿತಿನ. ಆ ಮಾಹಿತಿ ಪಡೆದುಕೊಂಡ್ಬಿಟ್ಟು ಆ ಮಾಹಿತಿನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಏನು ಮಾಡಬೇಕಾಗತ್ತಪ್ಪ ಅಂದರೆ ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ನಲ್ಲಿ ಯಾವ ರೀತಿ ಡಿಸೈನ್ ಮಾಡಬೇಕು, ಲೆಸನ್ ಪ್ಲ್ಯಾನ್ ಯಾವ ರೀತಿ ಮಾಡಬೇಕು, ಹಾಗೆ ಹೇಗೆ ಟೀಚ್ ಮಾಡಬೇಕು ಇವರಿಗೆ ಅನ್ನೋದನ್ನು ಡಿಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ನ ನಮ್ಮ ಇನ್ಸ್ಟ್ರಕ್ಷನಲ್ ಮೆಥಡ್ನಲ್ಲಿ. ಹೌದಾ, ಇನ್ಸ್ಟ್ರಕ್ಷನ್ ಹೇಗೆ ಕೊಡಬೇಕು ಸ್ಟೂಡೆಂಟ್ಸಿಗೆ, ಹೇಗೆ ಟೀಚ್ ಮಾಡಬೇಕು ಅನ್ನೋದನ್ನು ಈ ಮೆಥಡ್ನಲ್ಲಿ, ಈ ಫಂಕ್ಷನ್ನಲ್ಲಿ ಕೈಗೊಳ್ಳಲಾಗುತ್ತೆ. ಟೀಚಿಂಗ್ ವೇರಿಯೇಬಲ್, ಯಾವ ಟೀಚಿಂಗ್ ವೇರಿಯೇಬಲ್ ಇನ್ವಾಲ್ವ್ ಆಗಿರ್ತವೆ ಈ ಮೆಥಡ್ನಲ್ಲಿ, ಈ ಫಂಕ್ಷನ್ನಲ್ಲಿ ಅಂತ ನೋಡೋದಾದರೆ ಟೀಚಿಂಗ್ ಮೆಥಡ್ಸ್ ಇರ್ಬೋದು. ಟೀಚಿಂಗ್ ಮೆಥಡ್ಸ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಯಾಕಪ್ಪ ಅಂದರೆ ನಾವು ಕಂಡುಕೊಂಡಂಥ ಮಾಹಿತಿನ ಟೀಚಿಂಗ್ ಮೆಥಡ್ಸ್ ಚೇಂಜ್ ಮಾಡೋಕ್ಕೋಸ್ಕರ ಅಥವಾ ಟೀಚಿಂಗ್ ಮೆಥಡ್ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಕಂಡುಕೊಂಡಿರ್ತೀವಿ, ಎಲ್ಲ ಡಯಾಗ್ನೋಸ್ ಮಾಡಿರ್ತೀವಿ. ಟೀಚಿಂಗ್ ಮೆಥಡ್ಸ್ ಅಂಕರು ಇರಲೇಬೇಕು ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ನಲ್ಲಿ. ಹಾಗೆ ಲರ್ನಿಂಗ್ ಮೆಟೀರಿಯಲ್ಸ್ ಯಾವ ಯೂಸ್ ಮಾಡಬೇಕು ನಾವು, ಲರ್ನಿಂಗ್ ಮತ್ತು ಟೀಚಿಂಗ್ ಮೆಟೀರಿಯಲ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕರಿಕ್ಯುಲಮ್ ಡಿಸೈನ್, ಯಾವ ರೀತಿ ಕರಿಕ್ಯುಲಮ್ ಡಿಸೈನ್ ಆಗಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಡಿಫ್ರೆನ್ಸಿಯೇಷನ್ ಇನ್ಸ್ಟ್ರಕ್ಷನ್ ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್ ಪ್ರೊಫೈಲ್ಸ್. ಎಲ್ಲ ರೀತಿಯಾದಂಥ ಸ್ಟೂಡೆಂಟ್ಸ್ ಇರ್ತಾರೆ ಕ್ಲಾಸ್ನಲ್ಲಿ, ಒಂದೇ ರೀತಿಯಾಗಿರಲ್ಲ. ಸ್ಟೂಡೆಂಟ್ಸ್ ಮನೋಭಾವ ಇರ್ಬೋದು ಅಥವಾ ಅವರು ಕಲಿಯುವಂಥ ಸಾಮರ್ಥ್ಯ ಇರ್ಬೋದು, ಎಲ್ಲರದು ಒಂದೇ ರೀತಿಯಾಗಿರಲ್ಲ. ಸೊ ಡಿಫ್ರೆನ್ಸಿಯೇಟೆಡ್ ಇನ್ಸ್ಟ್ರಕ್ಷನ್ ಅನ್ನ ಅಳವಡಿಸ್ಕೋಬೇಕಾಗತ್ತೆ. ಒಂದು ಸ್ಟೂಡೆಂಟ್ ಸ್ಲೋ ಲರ್ನರ್ ಇರ್ತಾರೆ, ಒಂದು ಸ್ಟೂಡೆಂಟ್ಸ್ ಫಾಸ್ಟ್ ಲರ್ನರ್ ಇರ್ತಾರೆ. ಹೀಗೆ ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಮೆಥಡ್ನ ನಾವು ಅಳವಡಿಸ್ಕೊಂಡ್ಬಿಟ್ಟು ಸ್ಟೂಡೆಂಟ್ಸ್ ಅವ್ರ ಲರ್ನಿಂಗ್ ಪ್ರೊಫೈಲ್ಗೆ ಅಡ್ಜಸ್ಟ್ ಆಗುವಂಗೆ ಟೀಚ್ ಮಾಡಬೇಕಾಗತ್ತೆ. ಈ ವೇರಿಯೇಬಲ್ ಕೂಡ ಟೀಚಿಂಗ್ ವೇರಿಯೇಬಲ್ ಆಗಿರುತ್ತೆ. ಇದು ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ನಲ್ಲಿ ಒಳಗೊಂಡಿರುತ್ತೆ. ಪರ್ಪಸ್ ಏನು, ಇದ್ರದ್ದು ಏನು ಉದ್ದೇಶ ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ ಅದಂತ ನೋಡೋದಾದರೆ, ಬೈ ಪ್ರಿಸ್ಕ್ರೈಬಿಂಗ್ ಸ್ಪೆಸಿಫಿಕ್ ಇಂಟರ್ವೆನ್ಷನ್ಸ್ ಆ್ಯಂಡ್ ಅಪ್ರೋಚಸ್. ಒಂದಿಷ್ಟು ಇಂಟರ್ವೆನ್ಷನ್ಸು, ಸ್ಪೆಸಿಫಿಕ್ ಇಂಟರ್ವೆನ್ಷನ್ಸ್ ಇರ್ಬೋದು ಮತ್ತು ಸ್ಪೆಸಿಫಿಕ್ ಇಂಟರ್ವೆನ್ಷನ್ಸನ್ನು ಮತ್ತು ಅಪ್ರೋಚಸ್ನ ಟೀಚರ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ಪ್ರಿಸ್ಕ್ರೈಬ್ ಮಾಡ್ಕೋತಾರೆ. ಟೀಚರ್ಸ್ ಏಮ್ ಟು ಅಡ್ರೆಸ್ ಐಡೆಂಟಿಫೈ ಲರ್ನಿಂಗ್ ಗ್ಯಾಪ್ಸ್. ಮತ್ತೇನು ಮಾಡ್ತಾರಪ್ಪ ಅಂತಂದರೆ ಟೀಚರ್ಸ್ ಏಮ್ ಟು ಅಡ್ರೆಸ್ ಐಡೆಂಟಿಫೈಡ್ ಲರ್ನಿಂಗ್ ಗ್ಯಾಪ್ಸ್. ಎಲ್ಲರ ಲರ್ನಿಂಗ್ ಗ್ಯಾಪ್ಸ್ ಇದ್ದರೆ ಅವನ್ನ ಐಡೆಂಟಿಫೈ ಮಾಡ್ಕೋತಾರೆ, ಅವನ್ನ ತಿಳ್ಕೊತಾರೆ. ಪ್ರೊವೈಡ್ ಟಾರ್ಗೆಟೆಡ್ ಸಪೋರ್ಟ್. ಹೌದಾ, ಈ ಬೇಸ್ನಲ್ಲಿ ಈ ಪ್ರಿಸ್ಕ್ರೈಬ್ಡ್ ಫಂಕ್ಷನಲ್ಲಿ ಏನು ಮಾಡ್ತಾರಪ್ಪ ಟೀಚರ್ ಅಂತಂದರೆ ಪ್ರೊವೈಡ್ ಟಾರ್ಗೆಟ್ ಸಪೋರ್ಟ್. ಎಲ್ಲಿವರೆಗೂ ಅವ್ರಿಗೆ ಸಪೋರ್ಟ್ ಬೇಕಲ್ಲ ಸ್ಟೂಡೆಂಟ್ಸ್ಗೆ ಅದನ್ನ ಒದಗಿಸ್ಕೊಡ್ತಾರೆ. ಆ್ಯಂಡ್ ಕ್ರಿಯೇಟ್ ಎ ಲರ್ನಿಂಗ್ ಎನ್ವಿರಾನ್ಮೆಂಟ್ ದ್ಯಾಟ್ ಅಕಾಮಡೇಟ್ಸ್ ದ ಡೈವರ್ಸ್ ನೀಡ್ಸ್ ಆಫ್ ಸ್ಟೂಡೆಂಟ್ಸ್. ಹೇಗೆ ಡೈವರ್ಸ್ ನೀಡ್ಸ್ ಬೇಕಾಗಿರುತ್ತಲ್ಲ ಸ್ಟೂಡೆಂಟ್ಸಿಗೆ, ಹಾಗೆ ಒಂದು ಲರ್ನಿಂಗ್ ಎನ್ವಿರಾನ್ಮೆಂಟ್ನ ಅವರು ಅಕಾಮಡೇಟ್ ಮಾಡಿಕೊಡ್ತಾರೆ, ಕ್ರಿಯೇಟ್ ಮಾಡಿಕೊಡ್ತಾರೆ ಟೀಚರ್ ಈ ಫಂಕ್ಷನ್ ಮೂಲಕ, ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ ಮೂಲಕ. ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಈ ಫಂಕ್ಷನಲ್ಲಿ, ಒನ್ಸ್ ಟೀಚರ್ ಐಡೆಂಟಿಫೈ ಲರ್ನಿಂಗ್ ನೀಡ್ಸ್. ಒಮ್ಮೆ ಟೀಚರ್ ಏನರ ಐಡೆಂಟಿಫೈ ಮಾಡ್ಕೊಂಡ್ರಂತಂದರೆ ಏನು ಕಲಿಬೇಕು ಹುಡುಗ ಅನ್ನೋದನ್ನು ಥ್ರೂ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ಸ್ ಎದ್ರ ಮೂಲಕ ಕಂಡುಕೊಂಡಿರ್ತಾರಪ್ಪ ಅಂದರೆ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಮೂಲಕ ಕಂಡುಕೊಂಡಿರ್ತಾರೆ. ಸ್ಟೂಡೆಂಟ್ಸ್ ಬಿಕಮ್ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್. ಆಮೇಲೆ ಏನಾಗ್ತಾರಪ್ಪ ಅಂದರೆ ಸ್ಟೂಡೆಂಟ್ಸ್ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್ ಆಗ್ತಾರೆ ಇನ್ ದ ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್. ಎದರಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಆಗ್ತಾರಪ್ಪ ಅಂದರೆ ಪ್ರಿಸ್ಕ್ರಿಪ್ಟಿವ್ ಫಂಕ್ಷನಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್ ಸ್ಟೂಡೆಂಟ್ಸ್ ಇದ್ದೇ ಇರುತ್ತೆ. ಭಾಳಷ್ಟು ಕಾರ್ಯ ಯಾಕಪ್ಪ ಅಂತಂದರೆ ಟೀಚರ್ ಕಲಿಸ್ತಿರ್ತಾರೆ, ಸ್ಟೂಡೆಂಟ್ ಕಲಿತಿರ್ಬೇಕಲ್ಲ, ಸೊ ಅವ್ರದ್ದೇ ಏನು ಭಾಳಷ್ಟು ಕಾರ್ಯ ಇದರಲ್ಲಿರುತ್ತೆ. ದೇ ಎಂಗೇಜ್ ಇನ್ ಡಿಫ್ರೆನ್ಸಿಯೇಟೆಡ್ ಇನ್ಸ್ಟ್ರಕ್ಷನಲ್ ಆ್ಯಕ್ಟಿವಿಟೀಸ್. ಬೇರೆ ಬೇರೆ ಇನ್ಸ್ಟ್ರಕ್ಷನಲ್ ಆ್ಯಕ್ಟಿವಿಟೀಸ್, ಡಿಫ್ರೆನ್ಸಿಯೇಟೆಡ್ ಇನ್ಸ್ಟ್ರಕ್ಷನಲ್ ಆ್ಯಕ್ಟಿವಿಟೀಸ್ನಲ್ಲಿ ಅವ್ರು ಎಂಗೇಜ್ ಆಗ್ತಾರೆ ಸ್ಟೂಡೆಂಟ್ಸು. ಹಾಗೆ ಕೊಲಾಬ್ರೇಟಿವ್ ಲರ್ನಿಂಗ್ ಮಾಡ್ತಿರ್ತಾರೆ ಅಂತ ಎಲ್ಲರೂ ಸೇರಿ ಕಲಿತಿರ್ತಾರೆ. ಆ್ಯಂಡ್ ಟೇಲರ್ಡ್ ಟು ಅಡ್ರೆಸ್ ದೇರ್ ಸ್ಪೆಸಿಫಿಕ್ ಲರ್ನಿಂಗ್ ರಿಕ್ವೈರ್ಮೆಂಟ್ಸ್. ಆಮೇಲೆ ಏನು ಮಾಡ್ತಾರಪ್ಪ ಅಂದರೆ ಪ್ರೊಜೆಕ್ಟ್ನು ಕೂಡ ಅವ್ರಿಗೆ ಹೆಣೆದು ಕೊಡ್ತಾರೆ. ಅಂದರೆ ಟು ಅಡ್ರೆಸ್ ದೇರ್ ಸ್ಪೆಸಿಫಿಕ್ ಲರ್ನಿಂಗ್ ರಿಕ್ವೈರ್ಮೆಂಟ್ಸ್. ಏನು ಅವ್ರ ಸ್ಪೆಸಿಫಿಕ್ ಲರ್ನಿಂಗ್ ರಿಕ್ವೈರ್ಮೆಂಟ್ಸ್ ಇರ್ತಾವಲ್ಲ ಅವನ್ನ ಅಡ್ರೆಸ್ ಮಾಡೋಕ್ಕೋಸ್ಕರ ಒಂದಿಷ್ಟು ಪ್ರೊಜೆಕ್ಟ್ಸ್ನು ಕೂಡ ಟೀಚರ್ಸ್ ಕೊಡ್ತಾರೆ ಈ ಮೆಥಡ್ನಲ್ಲಿ, ಈ ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ನಲ್ಲಿ. ಓಕೆ, ನೆಕ್ಸ್ಟ್ ಫಂಕ್ಷನ್ ಬಂದರೆ ಇವ್ಯಾಲ್ಯೂಯೇಟಿವ್ ಫಂಕ್ಷನ್. ಇವ್ಯಾಲ್ಯೂಯೇಟಿವ್ ಫಂಕ್ಷನ್ ಅದಕ್ಕೆ ಯೂಸ್ ಆಗುತ್ತೆ ಅಕಾರ್ಡಿಂಗ್ ಟು ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ವೇರಿಯೇಬಲ್ಸ್. ದ ಇವ್ಯಾಲ್ಯೂಯೇಷನ್ ಫಂಕ್ಷನ್ ಅಥವಾ ಇವ್ಯಾಲ್ಯೂಯೇಟಿವ್ ಫಂಕ್ಷನ್ ದಟ್ ಇನ್ವಾಲ್ವ್ಸ್ ಅಸೆಸ್ಸಿಂಗ್ ದ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್. ಏನು ಮಾಡುತ್ತೆ,
that assess the effectiveness of teaching and learning processes and determining the extent to which educational objectives are achieved. ನೋಡಿ, ಅಸೆಸ್ ಮಾಡಲಾಗತ್ತೆ ಇವ್ಯಾಲ್ಯೂಟಿಂಗ್ ಫಂಕ್ಷನ್ಲಿಂದ. ಏನದು ಟೀಚಿಂಗ್ದು ಎಷ್ಟು ಎಫೆಕ್ಟಿವ್ನೆಸ್ ಇದೆ ಮತ್ತು ಲರ್ನಿಂಗ್ ಪ್ರೊಸೆಸ್ದು ಎಷ್ಟು ಎಫೆಕ್ಟಿವ್ನೆಸ್ ಇದೆ ಅನ್ನೋದನ್ನು ಈ ಇವ್ಯಾಲ್ಯೂಯೇಷನ್ ಫಂಕ್ಷನ್ ಮಾಡಲಾಗತ್ತೆ. ಡಿಟರ್ಮೈನಿಂಗ್ ದ ಎಕ್ಸ್ಟೆಂಟ್ ಟು ವಿಚ್ ಎಜುಕೇಷನಲ್ ಅಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್. ಒಂದಿಷ್ಟು ಅಬ್ಜೆಕ್ಟಿವ್ಸ್ನ ಇಟ್ಕೊಳ್ಳಲಾಗತ್ತೆ ಎಜುಕೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಟೀಚಿಂಗ್ನ ಮತ್ತು ಲರ್ನಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಆ ಅಬ್ಜೆಕ್ಟಿವ್ಸ್ನಲ್ಲಿ ಎಷ್ಟು ಅಬ್ಜೆಕ್ಟಿವ್ಸ್ ಫುಲ್ಫಿಲ್ ಆಗಿದ್ದಾವೆ ಅನ್ನೋದನ್ನು ಡಿಟರ್ಮೈನ್ ಮಾಡಲಾಗುತ್ತೆ ಈ ವ್ಯಾಲ್ಯೂಯೇಷನ್ ಫಂಕ್ಷನ್ಲಿಂದ. ಟೀಚಿಂಗ್ ವೇರಿಯೇಬಲ್ಸ್ ಏನು ಇನ್ವಾಲ್ವ್ ಆಗಿರ್ತವೆ, ಯಾವ ಟೀಚಿಂಗ್ ವೇರಿಯೇಬಲ್ಸ್ ಇನ್ವಾಲ್ವ್ ಆಗ್ತವೆ ಈ ಮೆಥಡ್ನಲ್ಲಿ, ಈ ಫಂಕ್ಷನಲ್ಲಿ ಅಂತಂದರೆ ಸಮ್ಮಟಿವ್ ಅಸೆಸ್ಮೆಂಟ್ ಇರ್ಬೋದು, ಎಸ್ ಎಕ್ಸಾಮ್ಸ್ ಅಂತ ಕರಿತೀವಿ. ಹಾಗೆ ಟೆಸ್ಟ್ಸ್ ಇರ್ಬೋದು, ಕ್ವಿಜ್ಜಸ್ ಇರ್ಬೋದು, ಪ್ರೊಜೆಕ್ಟ್ ಇವ್ಯಾಲ್ಯೂಯೇಷನ್ಸ್ ಇರ್ಬೋದು. ಹಾಗೆ ಆ್ಯಂಡ್ ಅದರ್ ಮೆಥಡ್ಸ್ ಯೂಸ್ ಟು ಮೇಜರ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಓವರ್ ಆಲ್ ಲರ್ನಿಂಗ್ ಔಟ್ಕಮ್ಸ್. ಬೇರೆ ಬೇರೆ ಮೆಥಡ್ಸ್ನ ಯೂಸ್ ಮಾಡ್ಕೊಳ್ಳಲಾಗತ್ತೆ. ಸ್ಟೂಡೆಂಟ್ ಕಲ್ತಿರೋವಂಥ ಎಲ್ಲ ಏನು ಕಲ್ತಿದ್ದಾರೆ ಅನ್ನೋದನ್ನು ಮೇಜರ್ ಮಾಡಲಾಗತ್ತೆ. ಆ್ಯಂಡ್ ಅದರ್ ಮೆಥಡ್ಸ್ ಯೂಸ್ ಟು ಮೇಜರ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ನ ಮೇಜರ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ಮೆಥಡ್ಸ್ನ ಯೂಸ್ ಮಾಡಲಾಗತ್ತೆ. ಹಾಗೆ ಓವರಾಲ್ ಲರ್ನಿಂಗ್ ಔಟ್ಕಮ್ಸ್ ಪಡ್ಕೊಳ್ಳಲಾಗತ್ತೆ ಇದ್ರ ಮೂಲಕ. ಪರ್ಪಸ್ ಏನಪ್ಪ ಅಂತಂದರೆ ದಿಸ್ ಫಂಕ್ಷನ್ ಹೆಲ್ಪ್ಸ್ ಟೀಚರ್ ಗಾಗ್ ದ ಸಕ್ಸಸ್ ಆಫ್ ದೇರ್ ಇನ್ಸ್ಟ್ರಕ್ಷನಲ್ ಮೆಥಡ್ಸ್. ಅವರು ಇನ್ಸ್ಟ್ರಕ್ಷನಲ್ ಮೆಥಡ್ಸ್ ಏನಿದಾವಲ್ಲ, ಏನು ಇನ್ಸ್ಟ್ರಕ್ಷನಲ್ ಮೆಥಡ್ಸ್ ಇಟ್ಕೊಂಡು ಟೀಚ್ ಮಾಡಿರ್ತಾರಲ್ಲ, ಆ ಇನ್ಸ್ಟ್ರಕ್ಷನಲ್ ಮೆಥಡ್ ಬಗ್ಗೆ ಗಾಗ್ ಮಾಡೋಕ್ಕೋಸ್ಕರ ಅಥವಾ ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಐಡೆಂಟಿಫೈ ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್ ಆ್ಯಂಡ್ ಮೇಕ್ ಇನ್ಫಾರ್ಮ್ಡ್ ಡಿಸಿಷನ್ ಅಬೌಟ್ ಫ್ಯೂಚರ್ ಟೀಚಿಂಗ್ ಸ್ಟ್ರಾಟಜೀಸ್ನ ಚೇಂಜ್ ಮಾಡೋಕ್ಕೋಸ್ಕರ ಅಥವಾ ಅದರಲ್ಲಿ ಏನರ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ, ಅಥವಾ ಐಡೆಂಟಿಫೈ ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್, ಯಾವ ಏರಿಯಾದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ವ್ಯಾಲ್ಯೂಯೇಷನ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ವ್ಯಾಲ್ಯೂಯೇಷನ್ ಫಂಕ್ಷನ್ ಅದನ್ನ ನೆರವೇರಿಸಿಕೊಡುತ್ತೆ. ಇಟ್ ಆಲ್ಸೋ ಪ್ರೊವೈಡ್ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ ಪ್ರೋಗ್ರೆಸ್ ಆ್ಯಂಡ್ ಅಚೀವ್ಮೆಂಟ್ಸ್. ಟೀಚರಿಗೆ ಅಷ್ಟೇ ಹೆಲ್ಪ್ ಆಗಲ್ಲ, ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ದ್ಯಾಟ್ ಪ್ರೊವೈಡ್ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ ಪ್ರೋಗ್ರೆಸ್ ಏನಿದೆ ಅನ್ನೋದನ್ನು ಫೀಡ್ಬ್ಯಾಕ್ ಕೊಡುತ್ತೆ. ಹಾಗೆ ಅಚೀವ್ಮೆಂಟ್ಸ್ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡಲಾಗುತ್ತೆ. ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಇದರಲ್ಲಿ, ಸ್ಟೂಡೆಂಟ್ಸ್ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಇವ್ಯಾಲ್ಯೂಟಿವ್ ಫಂಕ್ಷನ್ನಲ್ಲಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗುತ್ತೆ ಥ್ರೂ ದೇರ್ ಪರ್ಫಾರ್ಮೆನ್ಸ್ ಇನ್ ಸಮ್ಮೇಟಿವ್ ಅಸೆಸ್ಮೆಂಟ್ ಇರ್ಬೋದು. ಅವ್ರ ಪರ್ಫಾರ್ಮೆನ್ಸ್ ಕೊಡಬೇಕಾಗತ್ತಲ್ಲ ಸಮ್ಮೇಟಿವ್ ಅಸೆಸ್ಮೆಂಟ್ನಲ್ಲಿ, ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಅವ್ರ ಪರ್ಫಾರ್ಮೆನ್ಸ್ನ ಕೊಡಬೇಕಾಗತ್ತೆ. ಹಾಗೆ ಪ್ರೊಜೆಕ್ಟ್ಸ್ನ ಕೊಟ್ಟರೆ ಅವರೇ ಮಾಡ್ಕೊಂಬರ್ಬೇಕಾಗತ್ತೆ. ಹಾಗೆ ಆ್ಯಂಡ್ ಅದರ್ ಇವ್ಯಾಲ್ಯೂಯೇಷನ್ ಮೆಥಡ್ಸ್, ಯಾವೇ ಇವ್ಯಾಲ್ಯೂಯೇಷನ್ ಮೆಥಡ್ಸ್ನು ಕೊಟ್ಟರು ಕೂಡ ಸ್ಟೂಡೆಂಟ್ಸ್ ಡೈರೆಕ್ಟಾಗಿ ಇನ್ವಾಲ್ವ್ ಆಗಬೇಕಾಗತ್ತೆ. ಸ್ಟೂಡೆಂಟ್ಸ್ ಇನ್ವಾಲ್ವ್ಡ್ ಇನ್ evaluation function through their performance in summative assessment, projects and other evaluation methods. They may also participate in self-assessment and reflection activities ನಲ್ಲಿ ಸೆಲ್ಫ್ ಅಸೆಸ್ಮೆಂಟ್ನಲ್ಲಿ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ಕೋಬೋದು ತಮ್ಮಷ್ಟಕ್ಕೆ ತಾವೇ. ಹೌದಾ? ಅದ್ರ ಮೂಲಕ ತಾವು ಏನು ಮಾಡ್ಕೋಬೋದಪ್ಪ ಅಂತಂದರೆ ಇವ್ಯಾಲ್ಯೂಯೇಷನ್ ಮಾಡ್ಕೋಬಹುದಾಗಿರುತ್ತೆ ಸ್ಟೂಡೆಂಟ್ಸ್. ಹೀಗೆ ಇವ್ಯಾಲ್ಯೂಯೇಷನ್ ಫಂಕ್ಷನ್ ಕೂಡ ಟೀಚಿಂಗ್ ವೇರಿಯೇಬಲ್ಸ್ಗೆ ಸಂಬಂಧಪಟ್ಟಂತೆ ವರ್ಕ್ ಆಗ್ತಿರುತ್ತೆ. ಇವೆಲ್ಲ ಏನು ನೋಡಿದ್ದೀವಪ್ಪ ಅಂತಂದ್ರೆ ನಾವು ಇಷ್ಟೊತ್ತನ ಟೀಚಿಂಗ್ ವೇರಿಯೇಬಲ್ಸ್ ಯಾವ್ಯಾವು ಮತ್ತು ಟೀಚಿಂಗ್ ವೇರಿಯೇಬಲ್ಸ್ ಫಂಕ್ಷನ್ ಏನಿರ್ತಾವೆ ಅನ್ನೋದನ್ನು ನಾವು ಅರ್ಥಕೊಂಡಿದ್ದೀವಿ ಈ ಕ್ಲಾಸ್ನಲ್ಲಿ. ಮುಂದಿನ ತರಗತಿಯಲ್ಲಿ ಇನ್ನೊಂದಿಷ್ಟು ಹಲವಾರು ವಿಷಯಗಳನ್ನು ತಿಳ್ಕೊಬೇಕಾಗಿರುತ್ತೆ ಕಾನ್ಸೆಪ್ಟಿಗೆ ಬರೋಕ್ಕಿಂತ ಮುಂಚೆಗೆ. ಕಾನ್ಸೆಪ್ಟಿಗೆ ಬರಬೇಕಾದ್ರೆ ಇನ್ನೂ ಅಷ್ಟು ವಿಷಯಗಳನ್ನು ತಿಳ್ಕೊಂಡು ಆದಮೇಲೆ ನಾವು ಕಾನ್ಸೆಪ್ಟಿಗೆ ಬರೋಣಂತೆ. ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂತ ಇನ್ನಲ್ಲಿ 1ನೇ ಪಾಯಿಂಟ್ ಹೇಳಿದ್ನಲ್ಲ, ಆ ಪಾಯಿಂಟು ಎಲ್ಲ ವಿಷಯಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ಕಾನ್ಸೆಪ್ಟಿಗೆ ಬರೋಣಂತೆ. ಅಂದರೆ ನಮಗೆ ಈಸಿಯಾಗಿ ಟೀಚಿಂಗ್ ಅಂದರೆ ಏನು ಅನ್ನೋದು ತಿಳ್ಕೊಬೋದಾಗಿರುತ್ತೆ. ಓಕೆ, ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್. ವೆಲ್ಕಮ್ ಟು ಭವಜ್ಞಾನಾಂತರ, ವೇರ್ ಲರ್ನಿಂಗ್ ಈಸ್ ಅನ್ ಅಡ್ವೆಂಚರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮೀಟ್ ಯು ಟುಮಾರೋ.